ಮಾಡಿ ಈಗ ಈ ಒಣಿಜರಕೇರಿಯಲ್ಲಿ ನಂದೀಶ್ವರ ವ್ಯಾಪಾರ ಅಂದ್ರೆ ಏನಂತೀರಿ? ನಮ್ಮ ಅಂಗಡಿಯಲ್ಲಿ ಹೋದ ಸಾಮಾನಿಲ್ಲ ನೋಡಿ, ಸೂಜಿಯಿಂದ ಹಿಡಿದು ವಜ್ರದವರೆಗೆ ಎಲ್ಲ ಉಂಟು. ಮತ್ತುಂಟಲ್ಲ ಇದ್ದಕ್ಕಿದ್ದಾಗೆ ವ್ಯಾಪಾರ ಕಡಿಮೆ ಆದದ್ದು. ಏನು ಮಾಡಿದ್ರು ನೆಗೆದು ಬೀಳ್ತೇನೆ ಅಂತ ಹೆದರಿಕೆ ಆಗಿ ಅಂಗಡಿ ಬಾಗಿಲು ಹಾಕಬೇಕು ಅಂತ ಮಾಡಿದೆ. ಅಷ್ಟೊತ್ತಿ ಹೀಗೆ ನೋಡ್ತೇನೆ, ನಮ್ಮನೆ ಮುಂದಿರುವ ಅರಳಿ ಕಟ್ಟೆಯಲ್ಲಿ ಒಬ್ಬ ಪುಣ್ಯಾತ್ಮ ಬಂದು ಬಿದ್ದುಕೊಂಡ. ಯಾವ ಕ್ಷಣಕ್ಕೆ ಅವು ಬಂದನೋ ಏನೋ ನೋಡಿ. ಇದ್ದಕ್ಕಿದ್ದಾಗೆ ವ್ಯಾಪಾರ ಹೆಚ್ಚಾಯ್ತು ಅಂದ್ರೆ ಹೇಗೆ ಅಂತೀರಿ? ಈಗ ಸಾಮಗ್ರಿಗಳನ್ನು ಕೊಡ್ಲಿಕ್ಕೆ 4 ಜನರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದೇನೆ. 4 ಜನ? ಹೌದೌದು. ವಾ, ಎಲ್ರಿಗೂ ಸಂಬಳ ಸರಿ ಕೊಡ್ತೀರಲ್ಲ? ಸಂಬಳ ಕೊಟ್ರೆ ನಾನು ಅದ್ರಲ್ಲೇ ದಿವಾಳಿ ಆಗುದಿಲ್ವಾ? ಅಂದ್ರೆ ಅವ್ರಿಗೆ ಹೇಳಿದ್ದೇನೆ, ನೋಡ್ರಪ್ಪ ಈಗ ನಿಮ್ಗೆ ಸಂಬಳ ಕೊಡ್ಲಿಕ್ಕೆ ಹೋದ್ರೆ ನಿಮ್ಗೆ ನಷ್ಟ ಆಗ್ತದೆ. ಯಾಕೆಂದ್ರೆ ಸರಿ ಕೆಲಸದಲ್ಲಿ ನೀವು ಪಳಗಲಿಲ್ಲ, ನೀವು ಸರಿ ನಿಮ್ಗೆ ಕೆಲಸದ ಅಭ್ಯಾಸ ಆಗ್ಲಿ ಪಳಗ್ಲಿ, ಆಮೇಲೆ ನಿಮ್ಗೆ ಯೋಗ್ಯ ಸಂಬಳ ಹಾಕಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಪಾಪಿ ಮಕ್ಕಳು ಹೌದು ಹೇಳ್ಕೊಂಡಲ್ಲೇ ನಮ್ಮ ಅಂಗಡಿಲಿ ಇದ್ದಾರೆ. ಇನ್ನೊಂದು 4 ತಿಂಗಳ ನೋಡುದು, ಕೊನೆಗೇನಾದ್ರೂ ಒಂದು ಅಪವಾದ ಹೊರಿಸಿ ಜಾಡಿಸಿ ಒದ್ದು ಓಡಿಸುದು ಇಲ್ಲಿಂದ. ಆಗೇನಾಗ್ತದೆ? 4 ಜನ ಹೋದ್ರ ಮತ್ತೆ ಬೇಕಲ್ಲ, ಮತ್ 4 ಜನರು ಹೊಸಬ್ರು ತಕೊಂಡ್ರು ಸೈ. ಕೆಲಸ ಇಲ್ಲದೆ ಸತ್ತವ್ರು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ? ಅಂತವ್ರನ್ನೆಲ್ಲ ಹೀಗೆ 4 ಜನ ತಿಂಗಳ 2 ತಿಂಗಳಕ್ಕೆ ಬದಲು ಮಾಡ್ತಾ ಇದ್ರೆ ವರ್ಷಿಡೀ ನಮ್ ಧರ್ಮಕ್ಕೆ ಜನ ಆಗ್ಲಿಲ್ವಾ? ಅದೆಲ್ಲ ಬುದ್ಧಿವಂತಿಕೆ. ಅಲ್ಲಿ ಹೀಗೆ ವಿಚಾರ ಮಾಡಿದ್ದೆ. ಹೀಗೆ ಅವ ಅರಳಿ ಕಟ್ಟೆಯಲ್ಲಿ ಇದ್ರೆ ಅಷ್ಟು ವ್ಯಾಪಾರ, ಎಲ್ಲಾದ್ರೂ ನಮ್ಮ ಮನೆ ಜಗಳಿಗೆ ಬಂದ್ರೆ ಎಷ್ಟು ವ್ಯಾಪಾರ ಆಗ್ಲಿಕ್ಕಿಲ್ಲ. ನೋಡುವ ನಮಗೆ ಈ ವ್ಯವಹಾರದಲ್ಲಿ ಏನಾದ್ರೂ ಲಾಭ ಆಗ್ತದ ನೋಡುವ ಅಂತ ಅವನು ಮಾತಾಡ್ಲಿಕ್ಕೆ ಹೋಗ್ಬರ್ತೇನೆ. ಏನ ಏನು ನೀವು ಮಲಗುವ ಸ್ಥಳವೋ ಇದು? ಎಂತ ಮಾತಾಡ್ತೀನಿ ನೀನು? ನಾವು ಮಲ್ಕೊಳ್ಳುದಿಲ್ಲ ನೋಡು. ನಮಗೆ ಮನೆ ಮೇಲೆ ಮನೆ ಉಂಟು, ಮನೆ ಮತ್ತು ಮಹಡಿ ಉಂಟು, ಮಾಡಿ ಒಳಗೆ ಕೋಣೆ ಉಂಟು, ಕೋಣೆಯಲ್ಲಿ ಮಂಚ ಉಂಟು, ಮಂಚದ ಮೇಲೆ ಕರಿ ಕಂಬಳಿ ಉಂಟು, ದಪ್ಪನ ಹಾಸಿಗೆ ಉಂಟು. ಆದ್ರೆ ನಾವು ನೆಲಕ್ಕೆ ಮಲಗುವುದು. ಓಹೋ, ಯಾಕೆಂದ್ರೆ ಮತ್ತೆ ಹಾಸಿಗೆ ಹಾಳಾಗೋ ಹೊರದು ಹೋಗುದಿಲ್ವ? ತುಪ್ಪದ ವ್ಯಾಪಾರ ಅದೇ ಇದ್ರೆ ಅಲ್ಲಿ ಉಂಟು, ಈಗಿಲ್ಲ. ಅದಿರಲಿ, ನಿನ್ನನ್ನು ಎಬ್ಸದ್ ಯಾಕೆ ಅಂತ ಗೊತ್ತಾಯ್ತಾ? ಒಂದು ಮಾತಾಡ್ಬೇಕು ನಿನ್ನ ಹತ್ರ ಅಂತ ಬಂದದ್ದು ನಾನು. ಏನು ಹೆದರುದು ಯಾಕೆ ನೀನು? ಏನು ಯುದ್ಧಕ್ಕೆ ಬಾ ಅಂದದ್ದ ನಾನು ನಿನ್ನಲ್ಲಿ? ಅದು ಅವ್ರು ಬಾಯಿ ಹಾಕದೆ ಆ ರೀತಿ ಆದದ್ದು. ಏನ್ ಹೇಳಿದ್ರೆ? ನಮ್ಗೆ ಬೇರೆ ಕೆಲಸ ಇಲ್ಲ, ಎಳೆತೆ ಕುತ್ಕೊಳ್ತೇನೆ. ಅದೆಲ್ಲ ಸುಮ್ಮನೆ ನೀವು ನೋಡಿ ಬಾಯಿ ಹಾಕಿ ನೀವು. ಯಾರಯ್ಯ ನೀವು ಯಾರಯ್ಯ, ಯಾರಯ್ಯ ನೀನು ಯಾರಯ್ಯ, ನೀನು ಯಾರಯ್ಯ, ಯಾರಯ್ಯ ನೀ ಅಸಾಮಾನ್ಯ ಪುರುಷನು, ಸಾರಿದೆ ಎಲ್ಲಿಂದ ಏಕೆ ಬಂದವನು, ಸಾರಿದೆ ಎಲ್ಲಿಂದ ಏಕೆ ಬಂದವನು. ತೋರುವಿ ಮರದಡಿ ಮಲಗಿಯುವುದೇನು, 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 ಮಲಗಿಯುವುದೇನು. ತೋರುವಿ ಮರದಡಿ ಮಲಗಿಯುವುದೇನು, 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 ಮಲಗಿಯುವುದೇನು. ಶೆಟ್ರೆ, ಮತ್ತೆಂತದ್ದು ನಮ್ಮನ್ನು ಮಲ್ಸ್ಲಿಕ್ಕೆ ನೋಡುದ ನೀವು? ಬರೀ ಅದೇ ಹೇಳುದು, ಮಲಗುದು ಮಲಗುದು ಅಂತ. ಮೋರೆಯು ಮೋರೆಯು ಕಳೆಗುಂದಿಯುವುದು, ಮೋರೆಯು ಕಳೆಗುಂದಿಯುವುದು ಕುಂದೇನು. ಮರದಡಿ ಮಲಗಿಯುವುದೇನು, ಮಲಗಿಯುವುದೇನು, ಮಲಗಿಯುವುದು. ಹೇಳುವಲ್ಲ ನಾನು. ಮೋರೆಯು ಕಳೆಗುಂದಿಯುವುದು ಕುಂದೇನು. ಒಳ್ಳೆ ಉದ್ಗಾರ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದೆಲ್ಲ ನಮಗೆ ಹೇಳ್ಬೇಕಾದ್ದಿಲ್ಲ, ಸಾಕಷ್ಟು ಜ್ಞಾನ ಉಂಟು. ನಿನ್ ನೋಡಿ ಆಶ್ಚರ್ಯ ಆಯ್ತು. ಯಾಕೆ? 3-4 ದಿವಸದಿಂದೆಲ್ಲ ನೋಡ್ತಾ ಇದ್ದೇನೆ, ನೀ ಬಿದ್ದುಕೊಂಡಿದ್ದಿ. ನೀನು ಯಾಕೆ ಹಾಗೆ? ಅಂದ್ರೆ ನೀನು ಬಿದ್ದುಕೊಂಡದ್ದಲ್ವಾ?
ಓಹೋ, ನಾವೆಲ್ಲ ಮಲ್ಕೊಂಡ್ರೆ ಬಿದ್ಕೊಂಡ ಹಾಗೆ. ಅಲ್ಲ, ಹಾಗೆ ಹೇಳಿದ್ರು ತಪ್ಪಲ್ಲ. ಅದು ಯಾಕೆ? ಪ್ರಪಂಚ ಧರ್ಮವೇ ಹಾಗೆ. ಒಬ್ಬ ಬಡವ ದಾರಿಯಲ್ಲಿ ಹೋಗುವಾಗ ತಲೆ ತಿರುಗಿ ಬೀಳಿ ನೋಡೋರು ಏನ್ ಹೇಳ್ತಾರೆ ಗೊತ್ತಾ? ಅವ ಪಾಪಿ ಮಗ ಸರಿ ಮೂಗಿನ ಮಟ್ಟ ಕುಡ್ಕೊಂಡಿದ್ದ ಕಾಣ್ತದೆ, ಹೆಚ್ಚಾಯ್ತು ಬಿದ್ದ ಅಂತ ಹೇಳ್ತಾರೆ. ಅದೇ ಶ್ರೀಮಂತನಬ್ಬ ಮೂಗಿನ ಮಟ್ಟ ಕುಡ್ಕೊಂಡು ಹೋಗೇ ಬೀಳಿ ನೋಡೋರು ಹೇಳುವುದೇನು ಗೊತ್ತಾ? ಅಯ್ಯೋ, ಅವ್ರಂತ ಜನ ಅಲ್ಲ, ಹಾಗೆಲ್ಲ ಬೀಳ್ಲಿಕ್ಕಿಲ್ಲ, ಏನೋ ತಲೆ ತಿರುಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಅಂತಸ್ತಿನ ಅಂತರ್ಯ. ಹೌದು, ನಾನು ಹೇಳಿದ್ದ ಆ ಲೆಕ್ಕದಲ್ಲ. ವ್ಯವಸ್ಥಿತವಾಗಿ ಮಲ್ಕೊಂಡಿದ್ದಕ್ಕೆ ಮಲ್ಕೊಂಡದ್ದು ಅಂತ ಹೇಳುದು. ನಿನ್ನದ್ದದಿಲ್ಲ, ಒಂದ್ ರೀತಿ ಮುರುಟ್ಕೊಂಡು ಬಿದ್ದುಕೊಂಡದ್ ನೋಡೆ ಹಾಗೆ ಹೇಳಿದ್ದು ನಾನು. ವ್ಯವಸ್ಥೆ ಇಲ್ಲ. ನೀನ್ ಯಾರು, ಎಲ್ಲಿಂದ ಬಂದವ, ಹೆಸರೇನು, ಊರ್ ಯಾವ್ದು ಎಲ್ಲ ಹೇಳ್ತೀಯ? ನೀವ್ ಯಾರು ಹೇಳ್ತೀರಾ? ನನ್ನ ಪರಿಚಯ ಇಲ್ಲ. ಶೆಟ್ರ, ನೀವೊಂದು ಬಿತ್ತಲ್ಲಿ ಯಾವ್ದು? ನಮ್ದು ಬಿದ್ದರೆ ನೀವು ಇದ್ದಲ್ಲ, ಪುರ್ಸೊತ್ತಿದ್ದವರು.